Hey, put some beats. Hey, dance properly. Take your head. ನಮ್ ಉಚ್ಚೆ ಕುಡ್ದು ನಮ್ ಹೇಳ್ತೀನಿ ಬದುಕದ್ ನನ್ನ ಮಕ್ಕಳು ನೀವು ಉಣ್ಬಿಟಿ ಬಂದ್ ಮೂರ್ಸಲ ಹೋಮ್ ಟೀಮಿಗೆ ನಮ್ ಸಪೋರ್ಟ್ ಸೋತ್ರು ಕೂಡ 100 ಸಲ ಮತ್ತೆ ಭೇಟಿಯಾಗೋಣ. ಬೆಂಗಳೂರಿನ ಭಗವಂತ ಕೊಹ್ಲಿ ವಿರಾಟ್ ಕೊಹ್ಲಿ ಏನ್ ವಿಚಾರ ಇಟ್ರಿಪ್ಪ RCB ಟೀಮ ನಿಮ್ಮ ಕಾಲ ಹೊಯ್ಕೊ ಪಡ್ಕೊಂಡ್ರಂತಿಲ್ಲ ಫ್ಯಾನ್ಸ್ಗಳು ಬಾಯಾಗ ಬೀಜ ಬರ್ಲಕತ್ತಾವು ಎಷ್ಟ್ ಸತ್ತಿರ ಬರ್ಬೇಕು ಬೀಜ ಹೊಯ್ಕೊಳಕತ್ತಾವ ನಮಗೆ ಬೀಜ ಮಾಡಿರೋ ಹುರು ಬೀಜ ಮಾಡಿರೋ ಅಂತೇಳಿ ಪ್ರತಿ ಸಲ ಅಂದ್ರೆ ಹಿಂಗ್ರಿ ಸರಳವನ್ನ ನಾವು 3-4 ಮ್ಯಾಚ್ ಸರಳ ಗೆದ್ರು ನೆದರಾಗ್ಬಿಡ್ತು ನಮ್ದು ಹಳಿ ಟೀಮ್ ಮರ್ತು ಬಿಟ್ಟಿವಿ ಅಂತ ಹೇಳಿದ ತಪ್ಪಾಯ್ತು ನೋಡ್ರಿ ಮತ್ತ ಬತ್ತಾವ್ ನಮ್ ಫುಲ್ ಫಾರ್ಮಿಗೆ ಪ್ರತಿ ಮ್ಯಾಚಿನ ಮ್ಯಾಗ ಬಾಯಾಗ ಬೀಜ ಬರ್ಬೇಕು ಇವು ಲಕವಾಗಿ ಪೇಷಂಟ್ ಇತ್ತು ಅಂದ್ರೆ ನೋಡಬಾರ್ದ ಬಾಯಾಗ ಮುಕ್ಕಳಿಗೆ ಲಕ ಹೊಡೆದು ಸುಚ್ಚಾಪೆ ಆಗ್ಬಿಡ್ತಾವ್ ಆ ಪರಿ ಟೆನ್ಷನ್ ಲಾಸ್ಟ್ ಬಾಲ್ ಮಟ್ಟ ಟೆನ್ಷನ್ ಆ ಕಡೆ ಈ ಕಡೆ ನಾವು ಯಾಕಡೆ ನೋಡೋಣ್ರಿ ನಾವು ಯಾಕಡೆ ನೋಡು ಲಾಭ ಹೊಯ್ಕೋಬೇಕು ಸುಡಿಗಾರ್ ಸುಳಿ ಮಗದ ಪಿಚ್ ಅಂತ ಪಿಚ್ ಅವ್ನು ರನ್ ಆಗತ್ತಿಲ್ಲ ತಯಾರಿಲ್ಲ ಅವ್ನು ಎಲ್ಲಿ ಹೊಡಿತಾರ ಔಟ್ ಆಗಲಾಗತ್ತಾವ ಸತ್ತಿ ಸುಳಿ ಮಗದ ಪಿಚ್ ಅನ್ನೋ ಸಾಕಾಗಿ ಬಿಟ್ಟದ ಪಿಚ್ ಕಾಲಾಗ ರನ್ ಆಗಕ್ತಾ ಇರಲಿಲ್ಲ ಹೊಡ್ಯಾಕ್ತಾ ಇರಲಿಲ್ಲ ಪ್ಲೇಯರ್ಗಳು ಕಡಿಮೆ ಸ್ಕೋರ ಮುದ್ದಾಗಿ ಹಿಂಡಿ ಹಿಪ್ಪಿಕಾಯಿ ಆಗ್ಬಿಟ್ಟಾವ ಪ್ಲೇಯರ್ಗಳು ಕುರ್ನಾಲ್ ಪಾಂಡ್ಯ ಅವನ ಮೇಲೆ ಶೋ ಎಂತ ಬ್ಯಾಟಿಂಗ್ ಏನು ಸುದ್ದಿ ರೊಡಗೈಲಿ ರಪ್ ಸರ್ದ್ ಕೊಟ್ಟ ಮ್ಯಾಚ್ ಕಡೆಕ ಮಾಡ್ದ ಲಾಸ್ಟಿಗೆ ಭುವನೇಶ್ವರ್ ಕುಮಾರ್ ಆಟ 6 ಹೊಡ್ದ ಒಂದ್ ಸೈಡ್ ಬೆಂಕಿ ಬಬಲದೆ ಮ್ಯಾಚ್ ಆಯ್ತು ಏನು ಬಾಲಿಂಗ್ ಭುವನೇಶ್ವರ್ ಕುಮಾರ್ದು 4 ವಿಕೆಟ್ ಎಷ್ಟ ಓವರ್ ಅನ್ಸ್ಬೇಕ್ರಿ ಯಾವ ಪರೇ ಬಾಲ್ ಬೆಳಕತ್ತಾವ ಅಂದ್ರೆ ಎಷ್ಟು ನಾವು ಹೇಳಿದ್ರು ಕಡಿಮೆನೆ ಆದ್ರೆ ಇವತ್ತಿನ ಮ್ಯಾಚ್ ಟೆನ್ಷನ್ ಕೊಟ್ಟಿದ್ದವು ನಾವು ಒಯ್ದು ಉಚ್ಚಿ ಸಂಡಾಸ ಅಲ್ಲೇ ಸ್ಟ್ರಕ್ ಆಗಿ ಕೂತ್ ಬಿಡ್ತಾವು ಆ ಪರಿ ಟೆನ್ಷನ್ ಮ್ಯಾಚ್ ರೀಪ್ಪ ನಾವು ಹಿಂಗಾದ್ರೆ ಹೆಂಗ್ರಿ ಆದ್ರೂ ಟಾಪ್ RCB ಬಂದೈತಿ ಅದೊಟ್ಟು ನಮಗೆ ಖುಷಿ ಆಗೈತಿ ನೆಕ್ಸ್ಟ್ ಹಿಂಗ ಆಗಬಾರ್ದು ನೋಡ್ರಿಪ್ಪ ಹಿಂಗಾದ್ರ ಅವು ಬೀಜಗಳು ಅಲ್ಲೇ ಉರುಳು ಹಾಕೊಂಡ್ಬಿಡ್ತಾವು ಬಂದರು ಭಾವ ಬಂದರು ಇವರು ಬಂದು ನಮ್ಮ RCBಗೆ ಗೆಲುವು ತಂದರು. ಈ ಭಾವ ಅವರು ಬಾಲಿಂಗ್ ಬರಾನ ಐತ್ ನೋಡ್ರಿ ಅನಾಹುತ್ ಫುಲ್ ಖುಷಿ ಆಗಿಬಿಡ್ತು. ಏನು ವೈಡ ಏನು ನೋ ಬಾಲ ಎಂಥ ಆಪರ್ಚುನಿಟಿಗಳು ಕೊಟ್ಟರು ಶೆಪಲ್ಡ್ಗೆ ಮ್ಯಾಚ್ ವಿನ್ ಮಾಡ್ಸಾಕ. ಆದ್ರೆ ಈ ಶೆಪಲ್ಟ್ ಒಂದು ಬಾಲು ಐತ್ ನೋಡ್ರಿ ಹೊಡಿಲಾಕ ಟ್ರೈಯೇ ಮಾಡಲಿಲ್ಲ. ಇನ್ನೊಂದು ಸ್ವಲ್ಪ ಬಿಟ್ರೆ ಆ ಭಾವನೆ ಐತ್ ನೋಡ್ರಿ ಪೂರ್ತಿ 10-12 ರನ್ ಐತ್ ನೋಡ್ರಿ ಅವ್ನು ಓವರ್ ಮುಗಿದ್ರಾಗ ಅವನೇ ಕೊಟ್ಟು ನಮ್ಮ RCB ವಿನ್ ಮಾಡಿಬಿಡ್ತಾನಂತ ಮಾಡಿದ್ವಿ. ಎಲ್ಲಿ ಆ ಶೆಪಲ್ಡ್ಗೆ ಔಟ್ ಮಾಡ್ದ ನೋಡ್ರಿ ಭುವನೇಶ್ವರ್ ಕುಮಾರ್ ಅಂದ ನೀನು ಪುಕ್ಸಟ್ಟಿ ರನ್ ಯಾರಿಗೆ ಬೇಕು ಬಾವ ನಾನೇ ಹೊಡೆದು ವಿನ್ ಮಾಡಿಸ್ತೀನಿ ನಮ್ಮ RCBಗೆ ಅಂತ ಹೇಳಿ ಹೊಡೆದು ಮುಗಿಸ್ಬಿಟ್ರು ನೋಡ್ರಿ. ಅಂದ್ರು ಭಾವ ಅವ್ರು ಬಂದ್ರೆ ಖುಷಿ ಮಾಡಿಬಿಟ್ರು ನಮ್ಮ RCB ಫ್ಯಾನ್ಸ್ಗಳಿಗೆ. ಇಡೀ ಸೀಸನಲ್ಲಿ ಅಖಿಲ್ ನಿಜ ಹೇಳ್ತೀನಿ ನಿನಗೆ ಈ ಥರ ಮ್ಯಾಚ್ ಮಿಸ್ ಆಗಿತ್ತು ಅಂದರೆ RCB ತಲತಲಾಂತರದಿಂದ ಈ ಥರ ಟೆನ್ಷನ್ ಕೊಟ್ಟು ಗೆಲ್ಸಿತಾ ಇದ್ರು. ಈ ಸೀಸನಲ್ಲಿ ಮಿಸ್ ಹೋಗಿತ್ತು ಬಂದ್ಬಿಟ್ಟಿದೆ ಈಗ ಸುಮ್ಮನೆ ನಮ್ಗೆ ಮಜಾ ಕೊಡೋಕೆ ಬಾಯಿಗೆ ಬರಬೇಕು ಅಂತ ಹೇಳ್ತಾರೆ ನಮಗೋಸ್ಕರ ಅದು ಮಾಡಿರೋದು. ಅದು ಇಲ್ಲದೆ ಹೋಗಿದ್ರೆ ಈ ಟೋಟಲ್ ನಾವು ಚೇಸ್ ಮಾಡೋದಕ್ಕೆ ಏನ್ ಕಷ್ಟ ಇದೆ RCB. ಸರ್ ಟಾಪ್ ದಾಗೆ ನೋಡಕತ್ತೀರಿ RCB ಟಾಪ್ ಒಳಗದಲ್ಲ ಅದು ನೋಡತ್ತೀನಿ. ಸರ್ RCB ಎದ್ರಾಗ ಫೇಮಸ್ ರೀ ಬೈಕ್ ಬರ್ಸ್ ಗೆಲ್ಲದ್ರೊಳಗ ನೋಡ್ರಿ ನಮ್ ದೋಸ್ತನ ಹೆಸರು ಗುಂಡ್ಯಾ ಕಾಲ್ ಬ್ಯಾನಿ ಆದ್ರೂ ಬಿ ಎಷ್ಟ್ ಚಂದ ಆಡ್ದು ನೋಡ್ಬೇಕು ಕೃಣಾಲ್ ಪಾಂಡ್ಯ. ಸರ್ ಲಾಸ್ಟ್ ವಿಡಿಯೋದಾಗ ನಿಮಗ್ ಸ್ಕೂಲಿಗೆ ಹೋಗೋ ಅಂತ ಕಮೆಂಟ್ ಹಾಕಾರ ಅವ್ರಿಗೆ ಏನಂತ ಹೇಳ್ತೀರಿ? ಬೈಕ್ ಸಮ್ಮರ್ ಹಾಲಿಡೇಸ್ ಅವ್ರು ಈಗ ಸ್ಕೂಲಿಗೆ ಹೋಗ್ತಾರೆ. ಮ್ಯಾಚ್ ಸೋಲ್ತಿವಲ್ಲ ಅಂತ ನಮಗ್ ಬಾಯಿಗೆ ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಮ್ಯಾಚ್ ಗೆದ್ವಲ್ಲ ಅಂತ ಏಟರ್ಸ್ಗಂತೂ ಪಕ್ಕಾ ಬಾಯಿಗೆ ಬಂದಿರುತ್ತೆ. ಹುಷಾರು ಕಂಡ್ರೋ, ಕೃಣಾಲ್ ಪಾಂಡೆ ಕನ್ಸಲ್ ಬಂದ್ಬಿಟ್ಟನು. ಹೋಗ್ ಊಟ ಮಾಡಿ ಮಲ್ಕಳಿ, ಬಾಯ್. ಮುಂಬೈ ನೆಕ್ಸ್ಟ್ ಸೀಸನ್ ಸಿಗುಂತಮ್ಮ. ಅಲ್ಲಿ ತನಕ ಮ್ಯಾ ಮ್ಯಾ ಮ್ಯಾವ್ ಮ್ಯಾ ಮ್ಯಾವ್ ಮ್ಯಾ ಮ್ಯಾ ಮ್ಯಾವ್ ಮ್ಯಾ ಮ್ಯಾವ್.
ಕಂಗ್ರ್ಯಾಚುಲೇಷನ್ಸ್ ಜಾನು RCB ಆದ್ರೂ ಇನ್ನು ನಾವೇನೆ ನಂಬರ್ 1 ಇಡೀ IPL ಗೆ ಡಾನು. ಬ್ರೋ IPL ಅಲ್ಲಿ ನಿಮ್ ಸಪೋರ್ಟ್ ಯಾರಿಗೆ? RCB. CSK ಬ್ರೋ. ಯಾಕೆ? ಧೋನಿ ಇದಾರೆ ಬ್ರೋ. ಧೋನಿ ರಿಟೈರ್ಡ್ ಆದ್ರೆ RCB. ನಾಯಿಗಿರೋ ನಿಯತ್ತಿಲ್ಲಲ್ಲ ನಿಮ್ಗೆ. RCB ಸೋಲುತ್ತೆ ಅಂತ ಹೇಳಿದ ಹೇಟರ್ಸ್ ಎಲ್ಲ ಎಲ್ಲಿ? ನಮ್ ಕೃಣಾಲ್ ಆಡಿದ ಬ್ಯಾಟಿಂಗ್ ಇವತ್ ನಮ್ RCB ಟೇಬಲ್ ಟಾಪ್ ಅಲ್ಲಿ. ಮ್ಯಾಚ್ ನ ಟರ್ನ್ ಮಾಡಿದ್ದು ತಿಲಕ್ ಹಿಡಿದಿದ್ ಕ್ಯಾಚ್ ಬಾಯಿಗೆ ಬರ್ಸಿ ಆದ್ರೂ ಗೆದ್ರು ನಮ್ RCB ಮ್ಯಾಚ್. ನಮ್ RCB ಅಲ್ಲಿ ಇಟ್ಟಿರೋದು ಭೂವಿ ಅನ್ನೋ ಚಿನ್ನ ಈಸಿಯಾಗಿ ತೆಗ್ದಿದ್ದು M5 4 ವಿಕೆಟ್ ಅನ್ನ. RCB ಅವರು ಎಲ್ಲರೂ ಬಾಯಿ ಬರ್ಸಿ ಗೆಲ್ಸದ್ನ ಮರ್ಬಿಟ್ಟವ್ರ ಅನ್ಕೊಂಡ್ಬಿಟ್ಟಿದ್ದ ಕಣ್ರಿ. ಅಬ್ಬಾ ಈ ಹೊಸ್ತಲ್ಲಿ ಒಂದೊಬ್ಬನು ಬಾಯಿ ಬರ್ಸಿತ್ತಲ್ಲ ಇವತ್ತು ಬರ್ಸ್ಬಿಟ್ರು. ಗಲ 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 ಅನ್ಸ್ಬಿಟ್ರು. ಅಪ್ಪ ಅಂತೂ ಇಂತೂ ಮ್ಯಾಚು ವಿನ್ ಆಗಿದ್ದು ಭಾರಿ ಖುಷಿ ಆಯ್ತು. ಇನ್ನೊಂದು ಏನಪ್ಪಾ ಅಂದ್ರೆ ಭುವಿ ಇದ್ದ ಅನುಭವಿ ಮಲ್ಗಿದ್ದೆ ಎದ್ದು ಬಂದ್ಬಿಟ್ಟು ಟೆರೆಸ್ ಮೇಲೆ ವಿಡಿಯೋ ಮಾಡ್ತಾವ್ನಿ. ಮನೆಯಲ್ಲೆಲ್ಲ ಬೈತಲ್ಲ ಅಂದ್ಬಿಟ್ಟು ಅಷ್ಟು ಖುಷಿ ಆಗ್ಬಿಟ್ಟದೆ ಮ್ಯಾಚ್ ಬಗ್ಗೆ. ಒಬ್ಬ ಭುವಿ ಇದ್ದ ಅನುಭವಿ. ಮ್ಯಾಚು ಅಲ್ಟಿಮೇಟ್ ಆಗಿತ್ತು, ಸಖತ್ತಾಗಿತ್ತು. ಅದ್ರ ಮೇಯ್ನ್ ಆಗಿ ಕೃಣಾಲ್ ಪಾಂಡ್ಯ ನಮ್ಮ ಕೂಪಿ ಭಯ ಬೆಂಕಿ. ಕೃಣಾಲ್ ಪಾಂಡ್ಯ ಬಾಯ್ ಲವ್ ಯು. ನಿನ್ಗೆ ಯಾವನು ಹೊಡಿತಾ ಇದ್ದ ಅಂತ ನಾನು ನೋಡ್ಬಿಟ್ಟಲ್ಲ. ನೋಡ್ಬಿಟ್ಟ ಯಾವನು ಅಂತ ಒಂದೇ ಒಂದ್ಕಿತ ಹೇಳ್ಬಿಡ ಮತ್ತೆ. ಹೇಳೋದಿಲ್ಲ. ಹೇಳಪ್ಪ ನನ್ ಚಿನ್ನು, ನನ್ ಬಂಗಾರ, ನನ್ ಸೌರನು, ನನ್ ಮುತ್ತು ಹೇಳ. ಹೇಳೋದಿಲ್ಲ. ಹೇಳ್ದ ನಾನು ಹೇಳ್ಬಿಟ್ರೆ ಅವ್ನು ಹೊಡೆಯೋದು ನಿಲ್ಸ್ಬಿಡ್ತಾನಲ್ಲ. ಕೃಣಾಲ್ ಪಾಂಡ್ಯಕಿ ಜೈ ಅಂತ ನಾವು ಹೇಳಿದ್ರು ತಪ್ಪಾಗಂಗಿಲ್ಲ. ಎಂತ ಬ್ಯಾಟಿಂಗ್ ರೀ ಅವ್ನು ಒಯ್ದು ಒಟ್ಟು ಒಂದು ತಕಡ್ಯಾಗ ಹಾಕ್ರಿ, ಕೃಣಾಲ್ ಪಾಂಡ್ಯಾಗ ಒಂದು ತಕಡ್ಯಾಗ ಹಾಕ್ರಿ. ಅವನು ಆ ಕಡೆ 10 ಪ್ಲೇಯರ್ 11 ಪ್ಲೇಯರ್, ಈ ಕಡೆ 11 ಪ್ಲೇಯರ್, ಎರಡಕ್ಕೂ ಕೂಡಿಸಿದ್ರೆ 1 ಪ್ಲೇಯರ್ ವಜನ ಬರ್ತೈತೆ. ಅದು ನಮ್ಮ ಕೃಣಾಲ್ ಪಾಂಡ್ಯ. ಏನ್ ಅವ್ನು ಜಿತೇಶ್ ಶರ್ಮಾ ಬರೋ ಜಾಗದಾಗ ಏನ್ ಕೃಣಾಲ್ ಪಾಂಡ್ಯ ಬಿಟ್ಟಲ್ರಿ ನಮ್ಮ ದಿನೇಶ್ ಕಾರ್ತಿಕ್ ಅಣ್ಣ. ಆ ಕಡೆ ಕೋಚ್ ಯಾರು ಏನು ಪ್ಲಾನ್ ಮಾಡಿ ಕಳಿಸ್ಯಾರಲ್ಲ ಅವ್ರಿಗೆ ಒಂದು ದೊಡ್ಡ ಶೆಲ್ಫ್ ಹಿಡಿಬೇಕು. ಬರಾನ ಅಣ್ಣ ನೋಡ್ಕೊಂಡು ಟುಕ್ಕು ಬಹಳ ಚಂದ ಬಹಳ ಸ್ಮಾರ್ಟ್ ಆಗಿ ಬ್ಯಾಟಿಂಗ್ ಆಡಿದ್ರು ಕೃಣಾಲ್ ಪಾಂಡ್ಯ. ಮೆಚ್ಚಬೇಕು. ಅಗ್ರೆಸಿವ್ ಆಗಿ ಹೊಡ್ಯಾಕತ್ತ ಅಣ್ಣ, ಒಟ್ಟು ನೆಲ ಕಚ್ಚೆ ಹೊಡ್ಯಾಕತ್ತ. ಇಬ್ರು ನಿತ್ತರಿ. ಈ ಕಡೆ ಬೆತಲ್ಲ, ಈ ಕಡೆ ಕೃಣಾಲ್ ಪಾಂಡ್ಯ. ಬೆತಲ್ ಏನ್ ಮಾಡ 27 ರನ್ ಏನ್ ಹೊಡೆದ 27 ಬಾಲಿಗೆ. ಒಟ್ಟೇ ಗಡಬಡ ಮಾಡಲಿಲ್ಲ. ಯಾಕಂದ್ರೆ ಗಡಬಡ ಮಾಡಿದ್ರೆ ಕುತ್ತಿಗೆ ಹೆಚ್ಚಕತ್ತ ಇದು ಪಿಚ್ ಅನ್ನುವಂಥದ್ದು ಸ್ಪಷ್ಟ ಚಿತ್ರಣ ಅವ್ರಿಗೆ ಗೊತ್ತಾಗಿ ಬಿಟ್ಟಿತ್ತು. ಈ ಸಲ RCB ಗೆಟ್ಬಿಟ್ರೆ ಫುಲ್ ಅವಳಿ ಮಾಡ್ಬಿಡೋಣ ಗುರು ಏರಿಯಾದಲ್ಲಿ. ಏನ್ RCB ಬಿಟ್ರು ಅಲ್ಲೇ ಶಂಗೇರಿ ವರ್ಷ ಸೋಲ್ತಿರ. RCB ಏನಾದ್ರು ಮಿಸ್ ಆಗಿ ಸೋತ್ರು ಫ್ರೆಂಡು ಅಂತ ನೋಡಲ್ಲ, ಮೆತ್ತಲೆ ಹೊಡಿಸಿದ್ವಿ. ನಾವಾದ್ರೂ ಫೈನಲ್ಸ್ ವರ್ಗೂ ಬಂದಿದ್ದೀವಿ. ನಿಮ್ CSK ಬಂದವರೆಲ್ಲ ಬೊತ್ಸೋಡದಾಗ ಹೋಗಿದ್ದಾರೆ. RCB ವಿನ್ ಆದ್ಮೇಲೆ ಏನಾಯ್ತಾರೆ ಮಿಸ್ ಆಗು ಕಾಣಿಸ್ಕೊಬಿಡಾಗನಲ್ಲಿ ಬೇಕಾಗುತ್ತೆ ಕೈ ಕೊಟ್ಬಿಡ್ತಾರೆ ನಿನಗೆ.